ಚಾರ್ಟ್ ಸ್ಟಾಕ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಗುರುವಾರ 2 ದಿನ ರಜೆ ಮುಗಿಸ್ಕೊಂಡು ಮೊನ್ನೆನೂ ರಜಾ ಅಂತಾನೆ ಹೇಳ್ಬೇಕು. ಅವತ್ತು ಒಂದ್ ದಿನ ಅಷ್ಟೇ ಅಲ್ವಾ ಮೊಹರ ಟ್ರೇಡಿಂಗ್ ಅಂತ ಓಪನ್ ಇದ್ದಿದ್ದು. ಸೊ ಇಂಟ್ರೆಸ್ಟಿಂಗ್ ಡೇಟ್ ಆಗಿದೆ. ಮೊಹರ ಟ್ರೇಡಿಂಗ್ ದಿನ ಯಾರು ಬೈ ಮಾಡಿದ್ದಾರೆ, ಯಾರು ಸೆಲ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ನಿಮ್ಗೆ ಇವತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆ ದಿನ ನೆಟ್ ಬೈಯರ್ಸ್ ಆಗಿ ಇರಬೇಕು, ನಾವು ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಳ್ಳೆ ಸಂಕೇತ ಅಂತ ನಾವು ನೋಡ್ತೀವಿ. ಡೇಗಳು ಸ್ವಲ್ಪ ಬೇರೆ ತರ ನೋಡಿದ್ದಾರೆ, ಅದನ್ನ ಮಾತಾಡ್ತಾ ಹೋಗೋಣ. ಇವತ್ತು ಸುಮಾರು ಸ್ಟಾಕ್ ಅಲ್ಲಿ ಇವತ್ತು ಪಾಸಿಟಿವ್ ಆಗಿತ್ತು. ದಿನ ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಎಲ್ಲ ವೆಲ್ ಅಂಡ್ ಗುಡ್ ಅಂತ ಹೋಗ್ತಾ ಇತ್ತು. ಕೊನೆಗೆ ಕ್ರೂಡ್ ಅಲ್ಲಿ ರೈಸ್ ಆಗಕ್ಕೆ ಶುರುವಾಯಿತು, ಮಾರ್ಕೆಟ್ ಅಲ್ಲಿ ದೊಡ್ಡ ಫಾಲ್ ಆಗಕ್ಕೆ ಶುರುವಾಯಿತು. ಬಿಕಾಸ್ ಟ್ರಂಪ್ ಅವ್ರ ಸ್ಟೇಟ್ಮೆಂಟ್ ಅದೆಲ್ಲ ಗೊತ್ತಿತ್ತು, ನಿನ್ನೆ ರಾತ್ರಿ ಗೊತ್ತಿತ್ತು. ಆದ್ರೆ ಇಮಿಡಿಯೇಟ್ ಆಗಿ ಸ್ಪೆಸಿಫಿಕ್ ಆಗಿ ಸೆಕೆಂಡ್ ಹಾಫ್ ಅಲ್ಲಿ ಮೋಸ್ಟ್ಲಿ ಎಫ್ಐಗಳು ಇವತ್ತು ಸೆಲ್ಲಿಂಗ್ ಮಾಡಿದಾರೋ ಏನ್ ಕತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕು. ಸೊ ನೋಡ್ತಾ ಬರೋದಾದ್ರೆ ಐಟಿ ಸೆಕ್ಟರ್ ಟಾಪ್ ಸೆಕ್ಟರ್ ಆಗಿದೆ. ಝೊಮ್ಯಾಟೊ ಹೇಗೆ ಟೆಕ್ನಾಲಜಿ ಸರ್ವಿಸಸ್ ಕೆಳಗಡೆ ಬಂದಿದೆ ಗೊತ್ತಿಲ್ಲ ನನಗೆ, ಇವಾಗ ಒಟ್ನಲ್ಲಿ ಅದನ್ನ ಅದ್ರ ಕೆಳಗಡೆ ಆಡ್ ಮಾಡಿದ್ದಾರೆ. ಸೊ ಐಟಿ ಸೆಕ್ಟರ್ಗೆ H1B ನ್ಯೂಸ್ ಮೊನ್ನೆ ಅಷ್ಟೇ ನಾವು ಮಾತಾಡ್ಕೊಂಡಿದ್ವಿ ಅಲ್ವಾ. ಅಂದ್ರೆ ಆಲ್ರೆಡಿ ಅಲ್ಲಿ ಸ್ಟೂಡೆಂಟ್ ವೀಸಾ ಇರೋರಿಗೆ ಅಥವಾ H1B ವೀಸಾ ಹೊಂದಿರೋರಿಗೆ ಅವ್ರದೆಲ್ಲ ಎಕ್ಸ್ಟೆನ್ಷನ್ ಅಥವಾ ಹೊಸದಾಗಿ ಅಲ್ಲಿ ಸ್ಟೂಡೆಂಟ್ ವೀಸಾ ಇಂದ H1B ವೀಸಾ ಅಂತ ಹಾಕಬೇಕಾದ್ರೆ ಎಲ್ಲ ಆದಾಗ ಏನೇ ರೀತಿ ಅಂತ ಎಕ್ಸ್ಟ್ರಾ ಚಾರ್ಜಸ್ ಬೀಳೋದಿಲ್ಲ ಅಂತ ಹೇಳಿದ್ರು. ಸೊ ಇದೊಂದಿಷ್ಟು ಸ್ವಾಗತಾರ್ಹ ಬೆಳವಣಿಗೆ ಐಟಿ ಕಂಪನಿಗಳಿಗೆ. ಸೊ ಹಾಗಾಗಿ ಐಟಿ ಕಂಪನಿಗಳೆಲ್ಲದನ್ನ ಪಾಸಿಟಿವ್ ಆಗಿ ನೋಡಿದೆ. ಸೊ ಡಿಸ್ಪೈಟ್ ರಿಸಲ್ಟ್ಸ್ ಎಲ್ಲ ತುಂಬಾ ಫ್ಲಾಟ್ ಆಗಿ ಬಂದಿದೆ. ಏನೇ ಆದ್ರೂ ಕೂಡ ಅಟ್ಲೀಸ್ಟ್ ಹಬ್ಬ ಒಂದು ದೊಡ್ಡ ಗಂಡಾಂತರ ಒಂದ್ ಸ್ವಲ್ಪ ಕಮ್ಮಿ ಆಯ್ತಲ್ಲ ಇವಾಗ ಅಂತ ಅನ್ಸಂಗೆ ಕಾಣಿಸ್ತಾ ಇದೆ. ಸೊ ಇನ್ಫೋಸಿಸ್ ಇವತ್ತು ಆಲ್ಮೋಸ್ಟ್ 5% ತನಕ ಹೋಯಿತು, ಕೊನೆ ಟೈಮ್ ಅಲ್ಲಿ ಸೆಲ್ಲಿಂಗ್ ಬಂದಿದೆ. ಸೊ ಅದೇ ಇವತ್ತಿನ ಟಾಪ್ ಗೇನರ್ ಆಗಿ ಉಳಿದಿದೆ. ಸೊ ಟಾಪ್ ಲೂಸರ್ ಅಂತ ನೋಡ್ತಾ ಇದ್ರೆ ಅದು ಕೂಡ ಅದೇ ಸೆಕ್ಟರ್ ಇಂದ ಅಂತ ಹೇಳ್ಬೇಕು. ಝೊಮ್ಯಾಟೊ ಅಂತ ಕಾಣಿಸುತ್ತೆ 2.88%, ಎಟರ್ನಲ್ ಅಂದ್ರೆ ಅದೇ ಕಂಪನಿ, ಅದ್ರಲ್ಲಿ ಫಾಲ್ ಬಂದಿದೆ. ಇಂಡಿಗೋದಲ್ಲಿ 2% ಕರೆಕ್ಷನ್ ಆಗಿದೆ. ಸೊ ಸುಮಾರು ಸ್ಟಾಕ್ ಗಳಲ್ಲಿ ಹತ್ತಿರ 2% ಕರೆಕ್ಷನ್ ಆಗಿರೋದು ಕಾಣಿಸ್ತಾ ಇದೆ ಇವತ್ತು. ಸೊ ಕೋಟಕ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಕೂಡ ಪಾಸಿಟಿವ್ ಆಗಿತ್ತು. ಅವೆರಡು ಸ್ವಲ್ಪ ಪೇನ್ ಪಾಯಿಂಟ್ ಆಗಿತ್ತು. ಬ್ಯಾಂಕ್ ನಿಫ್ಟಿ ಅಂತೆಲ್ಲ ಮಾತಾಡಿದ್ವಿ, ಬಟ್ ಕೊನೆ ಟೈಮ್ ಅಲ್ಲಿ ಬಿಡಿ ಎಲ್ಲ ಆಚೆ ಈಚೆ ಆಗೋಯ್ತು. ICICI ಬ್ಯಾಂಕ್ ಅಲ್ಲಿ ಕೂಡ ಸೆಲ್ಲಿಂಗ್ ಬರ್ತಾ ಹೋಯ್ತು. ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡೋದಾದ್ರೆ ಅದಾನಿ ಪವರ್ ಅಲ್ಲಿ 3.23% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಲೂಸರ್ ಆಯ್ತದು. IOC, BPCL, ಕ್ರೂಡ್ ರಿಲೇಟೆಡ್ ಯಾವ್ದಿತ್ತು ಅದೆಲ್ಲ ಇವಾಗ ಕರೆಕ್ಷನ್ ಆಗುತ್ತೆ. ಯಾಕಂದ್ರೆ ಕ್ರೂಡ್ ಬೆಲೆ ಜಾಸ್ತಿ ಆಗುತ್ತಾ ಸೂಚನೆಗಳು ಕಾಣಿಸ್ತಾ ಇದೆ. ಈವನ್ ಇಲ್ಲಿ ನೋಡೋದಾದ್ರು FMCG ಕೆಲವೊಂದು ಕಂಪನಿಗಳ ರಿಸಲ್ಟ್ಸ್ ಕೂಡ ಇತ್ತು, ಇವತ್ತು ಫ್ಲಾಟ್ ಆಗಿ ಎಂಡ್ ಆಗಿದೆ. ಬಟ್ ನೆಸ್ಲೆ, ಟಾಟಾ ಕನ್ಸ್ಯೂಮರ್ ಎಲ್ಲ ಆಲ್ರೆಡಿ ನೆಗೆಟಿವ್ ಆಗಿದೆ. ಸೊ ಅದೇ ರೀತಿಯಾಗಿ ನೌಕರಿ, ಇನ್ಫೋ ಎಡ್ಜ್, ಸೊ ಐಟಿ ಸೆಕ್ಟರ್ ಅಲ್ಲಿ ಇರುವಂತಹ ಕಂಪನಿಗಳಿಗೆ ಏನಿದ್ರಲ್ಲೂ ಕೂಡ ಅದು 4%, 4.77% ಅಪ್ ಬಂದಿತ್ತು. ಅದೇ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಸೊ ಸ್ಕ್ರೀನರ್ಗಳಲ್ಲಿ ಐಟಿಗಳು ಮತ್ತೆ ನೆಗೆಟಿವ್ ಹೋಗಿದ್ದು ವಾಪಸ್ ಈಗ ಪಾಸಿಟಿವ್ ಕಡೆ ಚೇತರಿಸಿಕೊಂಡಂಗೆ ಕಾಣಿಸ್ತಾ ಇದೆ. ಇನ್ಫೋಸಿಸ್ ಇವತ್ತಿನ ಟಾಪ್ ಗೇನರ್ ಅಕ್ರಾಸ್ ದ ಐಟಿ ಸೆಕ್ಟರ್ ಅಂತ ನೋಡೋದಾದ್ರೆ, ಅಂದ್ರೆ ನಿಫ್ಟಿ ಐಟಿ ನಲ್ಲಿ ಯಾವ್ದಿದೆ, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಐಟಿ ಎಲ್ಲದ್ರಲ್ಲಿ ನೋಡೋದಾದ್ರು ಇನ್ಫೋಸಿಸ್ ಇವತ್ತು ಟಾಪ್ ಸ್ಥಾನದಲ್ಲಿ ನಿಂತಿದೆ. ಸೊ ನಿಫ್ಟಿ ಕತೆ ಏನು ಹಾಗಾದ್ರೆ ಇವಾಗ ಅಂತಂದ್ರೆ ನೋಡಿ, ಒಂದು ಟಾಪ್ ಅಲ್ಲಿ ಹೋಗ್ಬಿಟ್ಟು ಇದೇನು ಪ್ಯಾಟರ್ನ್ ಅಂತ ಏನು ಅಂತ ಹೇಳಕ್ಕಾಗೋದಿಲ್ಲ. ಆದ್ರೆ ಒಂದು ದೊಡ್ಡ ಕ್ಯಾಂಡಲ್ ಅನ್ನ ಮಾಡಿದೆ ಇವತ್ತು ನಿಫ್ಟಿ. ಸೊ ಇಲ್ಲಿ ಒಂದು ವರ್ಷ ಆದ್ಮೇಲೆ ಮಾಡಿದಂತ ಹೈ ಮೊಹರ ಟ್ರೇಡಿಂಗ್ ದಿನ ಗ್ರೀನ್ ಆಗಿ ಎಂಡ್ ಆಗಿದೆ. ಆದ್ರೆ ಹುರುಪು ಸಾಲ್ತಿಲ್ಲ. ಆದ್ರೆ ಇಷ್ಟೊಂದು ಇನ್ನು 26,000 ಆರಾಮಾಗಿ ನಾವು ಟಚ್ ಆಗ್ಬೇಕಾಗಿತ್ತು ಅಂತ ನಾವು ಮಾತಾಡ್ಕೊಂಡಿದ್ವಿ. ಆಮೇಲೆ ನೀವು ಸುಮಾರು ಜನ ಹೇಳಿದ್ರೆ ಆಲ್ರೆಡಿ ಗಿಫ್ಟ್ ನಿಫ್ಟಿ ಚೆನ್ನಾಗಿ ತೋರಿಸ್ತಾ ಇದೆ ಸರ್ ಅಂತ. ಅದೇ ರೀತಿ ಓಪನ್ ಆಯ್ತು ಕೂಡ ಇವತ್ತು. ಸೊ ಗಿಫ್ಟ್ ನಿಫ್ಟಿ ಜೊತೆಗೆ ಒಂದು ಒಳ್ಳೆ ರೀತಿಯಂತ ಪಾಸಿಟಿವ್ ಅಲ್ಲೇ ಓಪನಿಂಗ್ ಆಯ್ತು. ಬಿಕಾಸ್ ಏನಂತ ಹೇಳಿದ್ರು, ಟ್ರಂಪ್ ಹೇಳಿದಾರೆ ಈಗ 15%, 25% ಹೆಚ್ಚುವರಿ ಟ್ಯಾರಿಫ್ ಹಾಕಿದ್ರಲ್ಲ, ಅದನ್ನ 15% ಇಳಿಸ್ತೀವಿ ಅಂತ ಅನ್ಕೊತಾ ಇದೀವಿ. ರಷ್ಯಾದಿಂದ ಇಂಡಿಯಾ ಆಯಿಲ್ ನ ತರಿಸ್ಕೊಳೋದು ಕಮ್ಮಿ ಮಾಡಿದ್ರು. ಅಂದ್ರೆ ಇಮಿಡಿಯೇಟ್ ಆಗಿ ಕಮ್ಮಿ ಮಾಡಕ್ಕಾಗಲ್ಲ, ಆದ್ರೆ ಹಂತವಾಗಿ ಈ ವರ್ಷದಷ್ಟೊತ್ತಿಗೆ 40% ಕಮ್ಮಿ ಮಾಡ್ಕೊಂತಾರೆ ಅಂತ ಹೇಳಿದ್ದಾರೆ. ಆಲ್ರೆಡಿ ಆಕ್ಚುಲಿ ರಿಪೋರ್ಟ್ ಬಂದಿತ್ತು, ಇಂಡಿಯಾ ರಷ್ಯಾದಿಂದ ಆಯಿಲ್ ನ ಕಮ್ಮಿ ಮಾಡಿದೆ ಲಾಸ್ಟ್ ಕ್ವಾರ್ಟರ್ದು. ಅದರೆಲ್ಲ ನೀವು ನೋಡೋದಾದ್ರೆ ಮೊದಲು ಎಷ್ಟು ಮಾಡ್ಕೊಂಡಿದ್ವಿ ಅದಕ್ಕಿಂತ ಕಮ್ಮಿ ಇಂಪೋರ್ಟ್ ಮಾಡ್ಕೊಂಡಿದ್ವಿ. ಈಗ ಏನಾಗಿದ್ದಾರೆ, ಸ್ಯಾಂಕ್ಷನ್ ಆಗ್ತೀವಿ ಅಂತ ಹೇಳಿದ್ದಾರೆ. ಆ ಸ್ಯಾಂಕ್ಷನ್ ಅನ್ನೋ ನ್ಯೂಸ್ ನಿನ್ನೆ ಇತ್ತು, ಇವತ್ತು ಬಂದಿತ್ತು. ನಾನು ಕ್ಲಾರಿಫೈ ಮಾಡ್ಕೋಬೇಕು. ಮೋಸ್ಟ್ಲಿ ಸ್ಯಾಂಕ್ಷನ್ ನ್ಯೂಸ್ ಬಂದಿರೋದ್ರಿಂದ ರಿಯಾಕ್ಟ್ ಆಗಿರ್ಬೋದು. ಸೊ ಸ್ಯಾಂಕ್ಷನ್ ಹಾಕ್ತಾರೆ ಅಂದ್ರೆ ಏನಾಗ್ತಾ ಹೋಗುತ್ತೆ, ಇವಾಗ 2 ಮೇನ್ ಅವ್ರದ್ದು ಎಕ್ಸ್ಟ್ರಾಕ್ಟ್ ಮಾಡುವಂತ ಕ್ರೂಡ್ ಎಕ್ಸ್ಟ್ರಾಕ್ಟ್ ಮಾಡುವಂತ ರಿಫೈನರೀಸ್ ಇದೆ ಅಲ್ಲಿ ರಷ್ಯಾದಲ್ಲಿ, ಅದರಿಂದ ಮೇನ್ ಸಪ್ಲೈ ಆಗುತ್ತದೆ. ಅಲ್ಲಿಂದ ಯಾರು ತರಿಸ್ಕೊಂತಾರೆ ಇನ್ಮೇಲೆ ನೀವೆಲ್ಲ ವೆಸ್ಟರ್ನ್ ಸ್ಯಾಂಕ್ಷನ್ ಗೆ ರೆಡಿ ಆಗಿ, ಅಂದ್ರೆ ನೀವು ಡಾಲರ್ದು ಮತ್ತೊಂದು ಎಲ್ಲ ಸಾಲ ಕೆಳಗೆ ಎಲ್ಲ ಕಡೆಗೆ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ. ಇವಾಗ ಹೆದರ್ಕೋಬೇಕಾಗತ್ತೋ ಅಂತ ಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ. ಸೊ ಇದರಿಂದ ಕ್ರೂಡ್ ಅಲ್ಲಿ ಅಲ್ಲೋಲ ಕಲ್ಲೋಲಾಗಿದೆ. ಸೊ ಕ್ರೂಡ್ ಜಮ್ ಅಂತ ಜಂಪ್ ಆಗೋಗ್ಬಿಟ್ಟಿದೆ ಇವಾಗ. ಬಟ್ ಕ್ರೂಡ್ ಇವಾಗ ಈಕ್ವಿಟಿ ಮತ್ತೆ ಗೋಲ್ಡ್ ಹೇಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿ ಆಕ್ಟ್ ಆಗ್ತಾ ಇರುತ್ತೋ ಅದೇ ರೀತಿ ಕ್ರೂಡ್ ಗೋಲ್ಡ್ ಇಂದು ಒಂದು ಕೋರಿಲೇಷನ್ ಇದೆ, ಮತ್ತೆ ಕ್ರೂಡ್ ನ್ಯಾಚುರಲ್ ಗ್ಯಾಸ್ ಇಂದು ಕೂಡ ಒಂದು ಕೋರಿಲೇಷನ್ ಇದೆ. ಅದರ ಅರ್ಥ ಏನು ಅಂದ್ರೆ, ಕ್ರೂಡ್ ಜಾಸ್ತಿ ಆದ್ರೆ ಮಾರ್ಕೆಟಿಗೆ ಅದು ನೆಗೆಟಿವೇನೆ. ಯಾಕಂದ್ರೆ ಸುಮಾರು ಸೆಕ್ಟರ್ ಕಂಪನಿಗಳು ರಾ ಮೆಟೀರಿಯಲ್ ಆಗಿ ಕ್ರೂಡ್ ಅನ್ನು ಉಪಯೋಗಿಸ್ತಾ ಇರೋದ್ರಿಂದ ಕಂಪನಿಗಳಿಗೆ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಅವ್ರು ಮಾಡೋ ಲಾಭದಲ್ಲಿ ಕುಂಠಿತ ಆಗ್ತಾ ಹೋಗುತ್ತಲ್ವ ಲಾಭ. ಆ ಕಾರಣದಿಂದಾಗಿ ಅದನ್ನ ನೆಗೆಟಿವ್ ಆಗಿ ನೋಡ್ತಾ ಹೋಗುತ್ತೆ ಮಾರ್ಕೆಟ್. ಜೊತೆಗೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಪ್ರತಿಯೊಂದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಕ್ರೂಡ್ ಜಾಸ್ತಿ ಆಗ್ತಾ ಹೋಯ್ತು ಅಂದ್ರೆ. ಹಾಗಾಗಿ ಕ್ರೂಡ್ ಜಾಸ್ತಿ ಆದಾಗೆಲ್ಲ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಸೊ ಇನ್ನೊಂದು ಪಾಸಿಟಿವ್ ರಿಯಾಕ್ಟ್ ಆದ್ರೆ ನೆಗೆಟಿವ್ ರಿಯಾಕ್ಟ್ ಆಗೋದು ಯಾವುದು, ಗೋಲ್ಡ್. ಸೊ ಗೋಲ್ಡ್ ಪಾಸಿಟಿವ್ ರಿಯಾಕ್ಟ್ ಆದ್ರೆ ಮಾರ್ಕೆಟ್ ನೆಗೆಟಿವ್ ಆಗುತ್ತೆ. ಹಾಗಾಗಿ ಗೋಲ್ಡ್ ಏನಾದ್ರು ಒಂದು ಅಪ್ ಮೂವ್ಮೆಂಟ್ ಕಡೆ ಹೋಗ್ತಿದೆ, ಯಾವುದೋ ಒಂದ್ ಕಡೆ ಬುಲಿಶ್ ರೈಡ್ ಮಾಡ್ತಾ ಇದೆ ಅಂದ್ರೆ ಕ್ರೂಡ್ ಸದ್ಯದಲ್ಲೇ ಜಾಯಿನ್ ಆಗುತ್ತೆ ಅಂತ ಕೆಲವೊಂದು ಸಿದ್ಧಾಂತ ಹೇಳುತ್ತೆ. ಸೊ ಅದು ಗೋಲ್ಡ್ ವಿಚಾರದಲ್ಲಿ ಆಲ್ರೆಡಿ ಆಗೋಗಿತ್ತಲ್ವ. ಈಗ ಲಾಸ್ಟ್ 4-5 ವರ್ಷದಲ್ಲಿ ಗೋಲ್ಡ್ ಒಳ್ಳೆ ರ್ಯಾಲಿ ಆಗಿದೆ. ಆದ್ರೆ ಕ್ರೂಡ್ ಇಂದ ಅದಾಗಿರಲಿಲ್ಲ. ಲಾಸ್ಟ್ 3 ವರ್ಷದಿಂದ ಕನ್ಸಲ್ಟೇಷನ್ ಆಗಿತ್ತು. ಇದನ್ನ ನಾವು ಮಾತಾಡ್ತಾನೆ ಬಂದಿದ್ವಿ. ಕ್ರೂಡ್ ನೋಡಿ ಒಂದು ದೊಡ್ಡ ಕನ್ಸಲ್ಟೇಷನ್ ಆಗ್ತಾ ಇದೆ, ಸದ್ಯದಲ್ಲೇ ಯಾವಾಗಾದ್ರು ಒಂದು ದೊಡ್ಡ ಮೂವ್ಮೆಂಟ್ ಬರ್ಬೋದು ಕ್ರೂಡ್ ಅಲ್ಲಿ. ಆ ತರ ಏನಾದ್ರು ಬಂತು ಅಂದ್ರೆ ಅದೇ ಮಾರ್ಕೆಟ್ಗೆ ನೆಗೆಟಿವ್ ಆಗಕ್ಕೆ ಒಂದು ಟ್ರಿಗರ್ ಪಾಯಿಂಟ್ ಆಗ್ಬೋದು ಅಂತ ಕೂಡ ನಾವು ಮಾತಾಡ್ಕೊಂಡಿದ್ವಿ.
ಸೊ ಅದೆಲ್ಲ ಆಗೋ ತರ ಸೂಚಕ ಕಾಣಿಸ್ತಾ ಇದೆ. ಆದ್ರೆ ಹೆದರ್ಕೋಬೇಕಾ ಮಾರ್ಕೆಟ್ ಅಲ್ಲಿ ಅಂದ್ರೆ ಇಲ್ಲ, ಎಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಏನಿದೆ 24,800 ಆಸ್ಪಾಸು, ಅಲ್ಲಿ ಅದಕ್ಕಿಂತ ಅದ್ರ ಹತ್ರ ಬಂದಿಲ್ಲ ಇನ್ನು, ಅದು 100 ಮೂವಿಂಗ್ ಆವರೇಜ್ ಕೂಡ ಇವಾಗ ನೀವು ನೋಡ್ತಾ ಇದ್ರ. ಸೊ ನಿಫ್ಟಿ ಅದನ್ನ ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂದ್ರೆ ಖಂಡಿತ ಅವಾಗ ಒಂದು ದೊಡ್ಡ ಕರೆಕ್ಷನ್ ಗೆ ಹೋಗ್ಬೇಕಾಗುತ್ತೆ. ಯಾಕಂತಂದ್ರೆ ಬಂದಿರುವಂತ ಮೂವ್ಮೆಂಟ್ ಡೈಲಿ ಕ್ಯಾಂಡಲ್ ನೀವು ನೋಡ್ತಾ ಬರೋದಾದ್ರೆ ಸುಮಾರು ಮೂವ್ಮೆಂಟ್ ನ ಮಾಡಿದೀವಿ. ಅಂದ್ರೆ 24,500 ಹೆಚ್ಚು ಕಮ್ಮಿ 26,200 ಅಂದ್ರೆ 1,700 ಪಾಯಿಂಟ್ಗಳ ಒಂದು ರ್ಯಾಲಿ ಮಾಡ್ಬಿಟ್ಟಿದೀವಿ. ಸೊ ಇಲ್ಲಿ ಒಳಗಡೆ ನಿಧಾನಕ್ಕೆ ಹೋಗ್ತಾ ಇತ್ತು, ಇಲ್ಲಿಂದ ಜೋರಾಗಿ ಒಂದು ರ್ಯಾಲಿ ಬರ್ತಾ ಹೋಯ್ತಲ್ವಾ. ಸೊ ಈಗ ವಾಪಸ್ ಕರೆಕ್ಷನ್ ಅಂತ ಬಂದ್ರು ಕೂಡ ನೆಕ್ಸ್ಟ್ ಪಾಯಿಂಟ್ ಅಂತ ನಮಗಿರೋದು 25,500 25,400 ಈ ಲೆವೆಲ್. ಅಂದ್ರೆ ನಾನು ಇದು ಯಾವಾಗ ಹೇಳ್ತಾ ಇರೋದು, ಇನ್ ಕೇಸ್ 25,800 ಬ್ರೇಕ್ ಆಗಿ ಈ ಝೋನ್ ಒಳಗಡೆ ತಿರ್ಗಾ ಬಂತು ಅಂತಂದ್ರೆ ಆಗ ಈ ಝೋನ್ ನ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ಬೇಕು. 25,500 400 ಈ ಝೋನ್ ಇದೆಯಲ್ಲ ಇಲ್ಲಿಗೆ, ಯಾಕಂದ್ರೆ ಅದು ಹಿಂದಿನ ಒಂದು ಪಾಯಿಂಟ್ ಕೂಡ ಆಗಿರುತ್ತೆ, ಜೊತೆಗೆ ಹಿಸ್ಟಾರಿಕಲಿ ಒಂದು ಬಸ್ ಸ್ಟ್ಯಾಂಡ್ ಲೆವೆಲ್ ಕೂಡ ಆಗಿರುತ್ತೆ. ಅಲ್ಲಿಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗೋದು ಅಲ್ಲಿ ತನಕ ಕರೆಕ್ಷನ್ ಬರುತ್ತೆ ಅಂತ. ಅದನ್ನು ಬಿಟ್ಟು ಬಂತು ಅಂದ್ರೆ ನೆಕ್ಸ್ಟ್ ಚಾನಲ್ ನ ಲೋಯರ್ ಬೇಸ್ ಗೆ ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೊಂತ ಹೋಗ್ಬೇಕಂದ್ರೆ ಸರಿ ಸುಮಾರು 25,200 ಅಂತ ಅಷ್ಟೊತ್ತಿಗೆ ನೋಡೋಣ 100 ಮೂವಿಂಗ್ ಆವರೇಜ್ ಡೈಲಿ ಕ್ಯಾಂಡಲ್ಗಳಲ್ಲಿ ಅಡ್ಜಸ್ಟ್ ಆಗುತ್ತೆ ಆ ತರ ಪ್ರೈಸ್ ಆದ್ರೆ ಅಂತ. ಸೊ ಆಗ 25,200 ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದು ಕೂಡ ಹಿಸ್ಟಾರಿಕಲ್ ಇರುವಂತಹ ಸೆಕೆಂಡ್ ರೆಫರೆನ್ಸ್ ಝೋನ್ ಗಳು ಆಗ್ತಾ ಹೋಗುತ್ತೆ. ಇದೆಲ್ಲ ಕರೆಕ್ಷನ್ ಆದರೆ ಅಂತ ಇನ್ನು ಏನು ಹೇಳಿದೆ, ಇವತ್ತು ಒಂದೇ ರೇಟ್ ಬಂದಿರುವಂತದ್ದು. ಬಟ್ 26,000ಕ್ಕಿಂತ ಕೆಳಗಡೆ ಅಂತೂ ಕ್ಲೋಸಿಂಗ್ ಆಗಿದೆ. ಸೊ 26,000ದಲ್ಲಿ ಒಂದು ಸೆಲ್ಲಿಂಗ್ ಪಾಯಿಂಟ್ ಅನ್ನೋದು ಮತ್ತೆ ಪ್ರೂವ್ ಆಗಿದೆ. ಯಾಕಂದ್ರೆ ಆಲ್ ಟೈಮ್ ಹೈಗೆ ಒಂದೇ ಒಂದು ಸ್ಥಾನ ಜಾಸ್ತಿ ಇದ್ದಿದ್ದು. ಇವತ್ತು ಮಾಡಿದಂತ ಹೈ ಬಿಟ್ರೆ ಇನ್ನೊಂದು ಹೈ ಇದೆ ಅಷ್ಟೇ ಆಲ್ ಟೈಮ್ ಹೈ ಮಾಡಬೇಕು ಅಂತಂದ್ರೆ ಅಲ್ವಾ. ಸೊ ಅದ ಹತ್ರ ಬಂದು ಅಲ್ಲಿಂದ ವಾಪಸ್ ನಿಫ್ಟಿ ಕೆಳಗಡೆ ಬೀಳೋ ತರದ್ದು ಸಿಚುಯೇಷನ್ ಕೊಟ್ಟಿದೆ. ಬಟ್ ಇನ್ನು ಏನು ಕೂಡ ಕನ್ಫರ್ಮ್ ಆಗಿಲ್ಲ, ಯಾವ ರೀತಿ ಆಗುತ್ತೆ ಅಂತ ನೋಡ್ಕೊಂಡು ಮುಂದಿನ ನಿರ್ಧಾರ ಮಾಡ್ತಾ ಹೋಗೋಣಂತೆ. ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ಆಲ್ ಟೈಮ್ ಹೈ ಇದೆ, 58,000 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಏನು ಭಯ ಪಡುವಂತ ಸ್ಥಿತಿ ಇಲ್ಲ. 57,000 ತನಕ ಬಂದ್ರೂ ಕೂಡ ಬ್ಯಾಂಕ್ ನಿಫ್ಟಿ ಭಯ ಪಡ್ಕೋಬೇಕಾಗಿಲ್ಲ. ಅದಾದ್ಮೇಲೆ ನೋಡ್ತಾ ಹೋಗೋಣಂತೆ. ಸೊ ನಿನ್ನೆ ಕೂಡ ನಾವು ಮಾತಾಡಿದ್ವಿ. ಕ್ರೂಡ್ ಅಲ್ಲಿ ಏನಾಗಿದೆ, ಕ್ರೂಡ್ ಅಲ್ಲಿ ಒಂದು ದೊಡ್ಡ ಮಚ್ ನೀಡೆಡ್ ಒಂದು ಅಪ್ ಮೂವ್ಮೆಂಟ್ ಬರೋ ತರ ಕಾಣಿಸ್ತಾ ಇದೆ. ಇದು ಒಂದು ಡಬ್ಲ್ಯೂ ಪ್ಯಾಟರ್ನ್ ಅಂತಿರೋ ಏನ್ ಬೇಕಾದ್ರೂ ಅನ್ಬೋದು ನೋಡಿ. ಇಲ್ಲಿ ನೀವು ಈ ಪ್ಯಾಟರ್ನ್ ಬರ್ತಾ ಇದೆ, ಇಲ್ಲಿ ಬಂದು ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ತಿದೆ ಅಂತ ಏನ್ ಬೇಕಾದ್ರೂ ಅನ್ಕೊಂತ ಹೋಗ್ಬೋದು. ಬಟ್ ಬಂದಿರುವಂತ ಮೂವ್ಮೆಂಟ್ ಶಾರ್ಪ್ ಆಗಿದೆ. ಸೊ ಕ್ರೂಡ್ ಸ್ವಲ್ಪ ದಿನ ವೊಲಟೈಲ್ ಆಗಿರುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಈ ಲೆವೆಲ್ ನ ಬಿಟ್ಕೊಡ್ಲಿಲ್ಲ ಅಂದ್ರೆ 5,000 ಬಿಟ್ಕೊಡುತ್ತಾ ಏನ್ ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಏನ್ ಮಾತಾಡಿದ್ವಿ, 5,000ದಲ್ಲಿ ಒಂದು ಡೋಜಿ ಮಾಡ್ತು ನಿಲ್ತು, ಅಲ್ಲಿಂದ ಇವಾಗ ವಾಪಸ್ಸು ಮೇಲ್ಗಡೆ ಹೋಗ್ತಾ ಇದೆ. ಸೊ ಇದು ಹಿಸ್ಟಾರಿಕಲ್ ಲೆವೆಲ್ಸ್ ಅಲ್ಲಿ ನಾವು ಯಾಕೆ ಕ್ರೂಡ್ ಅಲ್ಲಿ ಬುಲ್ಲಿಶ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದೆ ಅಂತ ಅಂದ್ರೆ, ನಾನು ಇವತ್ತ ಹೇಳ್ತಾ ಇರೋದು ಅಂತ ಅನ್ಕೋಬೇಡಿ, ಇದನ್ನ ಮಾತಾಡ್ತಾನೆ ಬಂದಿದೀವಿ. 2022ರಿಂದ ಒಂದು ನ್ಯಾರೋ ರೇಂಜ್ ನ ಮಾಡ್ಕೊಂತಾನೆ ಬರ್ತಾ ಇದೆ ಕ್ರೂಡು. ಅಂದ್ರೆ ಪ್ರತಿದಿನ ಲೋನ ಮಾಡ್ತಾ ಇದೆ, ಆದ್ರೆ ಲೋಯರ್ ಹೈನ ಮಾಡ್ತಾ ಇದೆ, ಆದ್ರೆ ಆ ಲೋನ ಬಿಟ್ಕೊಡಕ್ ಹೋಗ್ತಾ ಇಲ್ಲ. ಅಲ್ಲಿ ಬಂದಾಗೆಲ್ಲ ಸಪೋರ್ಟ್ ತಗೊಂತಾ ಇದೆ ಹೆಚ್ಚು ಕಮ್ಮಿ ಆ ಝೋನ್ ಅಲ್ಲಿ ಅಂತ ಮಾತಾಡಿದ್ವಿ. ಆಯ್ತು, ಇಲ್ಲಿಗೆ ಅಂತಾನೆ ಹಾಕೊಂಡು ನೋಡ್ಬೋದು ನೀವು. ಸೊ ಈಗ ಏನಾಗ್ತಾ ಇದೆ, ಆ ಝೋನ್ ಅಲ್ಲಿ ಒಂದ್ 2-3 ಸಲ ಟೆಸ್ಟ್ ಆಗಿದೆ ಆಲ್ರೆಡಿ, ಆದ್ರೂ ಕೂಡ ಕೆಳಗಡೆ ಬಿಟ್ಟು ಹೋಗ್ತಾ ಇಲ್ಲ. ಸೊ ಈಗ ವರ್ಟೆಕ್ಸ್ ಹತ್ತತ್ರ ಬಂದಿದೀವಿ. ಇಲ್ಲಿ ಒಂದು ಬ್ರೇಕ್ಔಟ್ ರೆಡಿ ಇದೆಯಾ ಕ್ರೂಡು? ಇದು ಏನಾದ್ರೂ ಬ್ರೇಕ್ಔಟ್ ಆಯ್ತು ಅಂದ್ರೆ ಎಂಥ ಬ್ರೇಕ್ಔಟ್ ಆಗಿರುತ್ತೆ, ಇದು ಸೂಪರ್ ಡೂಪರ್ ಆಗಿರುವಂತ ಬ್ರೇಕ್ಔಟ್ ಆಗ್ಬೇಕು. ಯಾಕೆ, ಒಂದು ಲಾಂಗ್ ಪಾಸಿಟಿವಿಟಿ ಆಗಿತ್ತು, ಅದಾದ್ಮೇಲೆ ಒಂದು ಲಾಂಗ್ ಕನ್ಸಲ್ಟೇಷನ್ ಆಗಿದೆ. ಇನ್ನ ನೀವು ಫ್ಲಾಗ್ ಅಂಡ್ ಪೋಲ್ ಅಂತ ನಾನು ಕರೀರಿ, ಅಥವಾ ಒಂದು ಏನಂತ ಕರೀತಾರೆ ಇದನ್ನ, ಅದಕ್ಕೆ ನೋಡಿ ಒಂದು ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಕರಿತೀವಲ್ವಾ, ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ನಾವು ಕರೀರಿ. ಯಾವ್ದು ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂದ್ರೆ ಆಕ್ಚುಲಿ ಹೆಂಗಾಗಬೇಕು ಅಂತಂದ್ರೆ ಈ ರೀತಿಯಾಗಿ ಮೂವ್ಮೆಂಟ್ ಬಂದು ಹೈಗಳು ಫ್ಲಾಟ್ ಆಗಿರುತ್ತೆ, ಇದು ಕೆಳಗಡೆ ಮೇಲ್ಗಡೆ ಹೋಗ್ಬೇಕು, ಅದನ್ನ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂದ್ರೆ ಹೊಸ ಲೋನ ಮಾಡ್ತಾ ಇದೆ ಅಂದ್ರೆ ಹೈ ಅದೇ ಪಾಯಿಂಟ್ ಅಲ್ಲಿ ಅದು ಬ್ರೇಕ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಈ ತರ ಆದ್ರೆ ಫ್ಲಾಟ್ ಇದ್ಬಿಟ್ಟು ಈ ತರ ಇದ್ರೆ ಇದನ್ನ ಏನು ಹೇಳಲ್ಲ. ಅದನ್ನ ಕೆಳಗಡೆ ಬರ್ಬೇಕಾದ್ರೆ ಆಕ್ಚುಲಿ ಆ ತರ ಪ್ಯಾರಾಮೀಟರ್ ಅಂತ ಹೇಳ್ತೀವಿ. ಬಟ್ ಆ ಲೋನ ಬಿಟ್ಕೊಟ್ಟಿಲ್ಲ ಅಲ್ವಾ, ಈ ಲೆವೆಲ್ ಏನಿದೆ 5,000 4,800 ಲೆವೆಲ್, ಇದನ್ನ ಬಿಟ್ಕೊಟ್ಟಿಲ್ಲ. ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆದ್ರೂ ಬಿಟ್ಕೊಟ್ಟಿಲ್ಲ. ಸೊ ಲಾಂಗ್ ರನ್ ಅಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ ಓಕೆ, ಇದೊಂದು ಕನ್ಸಲ್ಟೇಷನ್ ಆಗಿದೆ, ಇದನ್ನ ಮತ್ತೆ ಬೌನ್ಸ್ ಆಗ್ಬೋದು ಅಂತಾನೆ ನಾವು ನೋಡ್ತಾ ಹೋಗೋದು. ಬಟ್ ಟಿಪಿಕಲ್ ಯಾವುದೇ ಪ್ಯಾಟರ್ನ್ ಕೂರಲ್ಲ ಇದೆ. ಯಾಕಂದ್ರೆ ಫ್ಲಾಗ್ ಅಂಡ್ ಪೋಲ್ ಅನ್ನಕ್ಕೆ ಇಲ್ಲಿ ಕ್ಲೀನ್ ಆಗಿ ಒಂದು ಚಾನಲ್, ಈ ಚಾನಲ್ ರೆಫರೆನ್ಸ್ ಅಂತ ನೋಡ್ಬೇಕಷ್ಟೇ ನಾವು. ನೋಡಿ, ಈ ಚಾನಲ್ ರೆಫರೆನ್ಸ್ ಅಂತ ನೋಡ್ಬೇಕು. ಬಟ್ ಈ ಚಾನಲ್ ಇನ್ನೂ ಬಂದಿಲ್ಲ, ಅಷ್ಟೊತ್ತಿಗೆ ಬೌನ್ಸ್ ಆಗ್ತಾ ಇದೆ. ಸೊ ಈ ತರ ನೋಡೋದಾದ್ರೆ ಫ್ಲಾಗ್ ಅಂಡ್ ಪೋಲ್ ಅಂತ ನೋಡ್ತಾ ಹೋಗ್ಬೋದು. ಬಟ್ ಅಸೆಂಡಿಂಗ್ ಟ್ರಯಾಂಗಲ್ ಆತರ ಏನು, ಸಿಮಿಟ್ರಿಕಲ್ ಟ್ರಯಾಂಗಲ್ ಆತರ ಏನು. ಸಿಮಿಟ್ರಿಕಲ್ ಟ್ರಯಾಂಗಲ್ ಅಂದ್ರೆ ಹಿಂಗೆ, ಅಸೆಂಡಿಂಗ್ ಟ್ರಯಾಂಗಲ್ ಅಂದ್ರೆ ಹೈ ಫ್ಲಾಟ್ ಇರುತ್ತೆ, ಇದು ಮೇಲ್ಗಡೆ ಹೋಗ್ತಾ ಇರುತ್ತೆ. ಈ ರೀತಿ ಇದ್ರೆ ಇದೆಲ್ಲ ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ಪಾಸಿಟಿವಿಟಿ ಬಂದು ಆಮೇಲೆ ಈ ತರ ಬರ್ತಿದೆ ಅಂದ್ರೆ ಇದು ಒಂದು ಬುಲಿಶ್ ಸೆಂಟಿಮೆಂಟ್ ಅಂತ ನಾವು ಮಾತಾಡ್ತಾ ಹೋಗ್ತೀವಿ. ಆ ತರ ಪ್ಯಾಟರ್ನ್ ಇಲ್ಲ. ಬಟ್ ಫ್ಲಾಗ್ ಅಂಡ್ ಪೋಲ್ ಅಂತಾನು ಕರಿಬಹುದು ಇದನ್ನ. ಯಾಕಂದ್ರೆ ಆ ಚಾನಲ್ ನ ಮಾಡಿರುವಂತ ರೆಫರೆನ್ಸ್ ಇದೆ. ಇಲ್ಲೊಂದು ಪಾಯಿಂಟ್ ಟಚ್ ಆಗಿದೆ, ಇಲ್ಲೊಂದು ಪಾಯಿಂಟ್ ಟಚ್ ಆಗಿದೆ, ಮೇಲ್ಗಡೆ ಅಂತೂ ತುಂಬಾ ಸಲ ಟಚ್ ಆಗಿದೆ. ಒಂದು ಅಟ್ಲೀಸ್ಟ್ 3 ಪಾಯಿಂಟ್ಸ್ ಟಚ್ ಆದ್ರೆ ಅದನ್ನ ನಾವು ವ್ಯಾಲಿಡ್ ಪ್ಯಾಟರ್ನ್ ಅಂತ ಕರಿತೀವಿ. ನೋಡೋಣ ಕ್ರೂಡ್ ಆತರ ಏನಾದ್ರು ಬ್ರೇಕ್ಔಟ್ ಕೊಡುತ್ತಾ, ಏನ್ ಕತೆ ಆಗುತ್ತೆ ಈ ಸಲ ಅಂತ. ಬಟ್ ಕ್ರೂಡ್ ಏನಾದ್ರು ಮೇಲ್ಗಡೆ ತುಂಬಾ ಪಾಸಿಟಿವ್ ಹೋಯ್ತು ಅಂದ್ರೆ ಖಂಡಿತವಾಗ್ಲೂ ನಮ್ಮ ಮಾರ್ಕೆಟಿಗೂ ಕೂಡ ಅದು ನೆಗೆಟಿವ್ ಇದೆ. ವೀಕ್ಲಿ ಕ್ಯಾಂಡಲ್ ನೋಡೋದಾದ್ರೆ ಇದು ಸ್ವಲ್ಪ ಈಗ ಬುಲ್ಲಿಶ್ ಎಂಗಲ್ಫಿಂಗ್ ಮಾಡೋ ತರ ಕಾಣಿಸ್ತಾ ಇದೆ. ಇಲ್ಲಿ ನೋಡೋಣ ಯಾವ ರೀತಿಯಾಗಿ ಕ್ಲೋಸಿಂಗ್ ಆಗ್ತೀವಿ, ನಾಳೆ ಒಂದಿನ ಇದೆಯಲ್ಲ, ಯಾವ ರೀತಿ ಈ ವೀಕ್ ಕ್ಲೋಸ್ ಆಗುತ್ತೆ ಅನ್ನೋದನ್ನ ನೋಡಂತೆ. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸ್ ಇವತ್ತು ಸ್ವಲ್ಪ ರೈಸ್ ಆಗಿದೆ, 11 ಆಲ್ಮೋಸ್ಟ್ 12 ಕೂಡ ಟಚ್ ಆಗಿತ್ತು ಇವತ್ತು. ಸೊ ನಾಳೆ ಯಾವ ರೀತಿಯಾಗಿ ಇಂಡಿಯಾ ವಿಕ್ಸ್ ರಿಯಾಕ್ಟ್ ಆಗ್ತಾ ಹೋಗುತ್ತೆ ಅಂತ. ಗೋಲ್ಡ್ ಒಂದು ಕರೆಕ್ಷನ್ ಬರ್ತಿತ್ತು, ಆ ಕರೆಕ್ಷನ್ ಒಂದು ಶಾರ್ಟ್ ಕವರಿಂಗ್ ಬಂದಿದೆ ನೋಡಿ, ಒಂದು ದೊಡ್ಡದಾಗಿ ಬಿದ್ದಿದೆ. ಒಂದು 6-7% ಇತ್ತು ಗೋಲ್ಡ್. ಸೊ ಅದರೊಳಗಡೆ ಒಂದು ಇಂಟರ್ನಲ್ ಕ್ಯಾಂಡಲ್ ನ ಮಾಡ್ತಾ ಇದೆ ಇವಾಗ ಗೋಲ್ಡ್. ಸೊ ಆನ್ ಟಾಪ್ ಲೆವೆಲ್ ಗೆ ಬಂದಿದೆ. ಇಲ್ಲಿ ವಾಪಸ್ ಮತ್ತೆ ಮೇಲ್ಗಡೆ ಹೋಗುತ್ತಾ ಅಥವಾ ಇಲ್ಲೇ ಒಂದು ಪಾಸ್ ಆಗಿ ನಿಲ್ಲುತ್ತೆ ಏನೋ ಸ್ವಲ್ಪ ದಿನ ಅಂತ ನೋಡ್ಬೇಕು. ಬಟ್ ಗೋಲ್ಡ್ ಒಂದು ಒಳ್ಳೆ ಕರೆಕ್ಷನ್ ಆಗ್ಬೇಕಾಗಿತ್ತು, ಆಗಿದೆ ಅದರಲ್ಲಿ ಈಗ.
ಸೊ ನೋಡಂತೆ ಯಾವ ರೀತಿ ಚೇಂಜಸ್ ಆಗ್ತಾ ಹೋಗ್ತಾರೆ. ಸದ್ಯಕ್ಕೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಮಾಡೋ ತರ ಕಾಣಿಸ್ತಾ ಇದೆ. ಸಿಲ್ವರ್ ಕೂಡ ಕರೆಕ್ಷನ್ ಆಗಿತ್ತು, ಅದರಲ್ಲೂ ಕೂಡ ಶಾರ್ಟ್ ಕವರಿಂಗ್ ಆಗ್ತಾ ಇದೆ. ಆಲ್ಮೋಸ್ಟ್ 1,48,000 ಆರ್ಬಿಟ್ರಾಜ್ ಏನಿತ್ತು ಅಂದ್ರೆ ETF ಗಳೆಲ್ಲ ಒಂದು 15% ಜಾಸ್ತಿ ನಡೀತಾ ಇತ್ತು. ಇಲ್ಲಿ ನೀವು 1,60,000 70,000 ತೋರಿಸ್ತಿದ್ರೆ ಅದು ಆಲ್ರೆಡಿ 1,80,000 ಎಲ್ಲ ಮಾರ್ತಾ ಇದ್ರು. ಇವನ್ ಫಿಸಿಕಲ್ ಅಲ್ಲೂ ಕೂಡ ಅಷ್ಟೇ ಮಾಡ್ತಾ ಇದ್ರು. ಜೊತೆಗೆ ETF ಕೂಡ 10 to 15%. ಯಾರು ಫ್ಯೂಚರ್ಸ್ ಅಲ್ಲಿ ಇದ್ರು ನಿಮಗೆ ಮಾತ್ರ ಫ್ಯೂಚರ್ ಪ್ರೈಸ್ ಸ್ಪಾಟ್ ಪ್ರೈಸ್ ಕರೆಕ್ಟ್ ಆಗಿ ಸಿಗ್ತಾ ಇತ್ತು ಅಲ್ವಾ. ಇಲ್ಲ ಅಂದ್ರೆ ಎಲ್ಲರಿಗೂ ಕೂಡ ಜಾಸ್ತಿನೇ ಬೆಲೆ ಇತ್ತು. ಈಗ ಆ ಆರ್ಬಿಟ್ರಾಜ್ ಆಲ್ಮೋಸ್ಟ್ ಡಿಸಾಲ್ವ್ ಆಗಿದೆ. ಸೊ ಎರಡು ಕೂಡ ಮ್ಯಾಚ್ ಆಗೋ ತರದ್ದು ಸಿಚುವೇಶನ್ ಬಂದಿದೆ. ಸೊ ಇಂಟರ್ನ್ಯಾಷನಲ್ ಸಿಲ್ವರ್ ಕೂಡ ಒಂದು ದೊಡ್ಡ ಕನ್ಸಲ್ಟೇಷನ್ ಆಗೋ ತರದ್ದು ಕಾಣಿಸ್ತಾ ಇದೆ. ನೋಡೋಣ ಇದು ಇಲ್ಲೇ ಕೆರೆದಡ ಎಷ್ಟು ದಿನ ಮಾಡುತ್ತೆ ಏನ್ ಕತೆ ಅನ್ನೋದನ್ನ ನೋಡ್ತಾ ಹೋಗುತ್ತೆ. ಸೊ $50 ಇಲ್ಲಿ ಯಾವತ್ತು ಮಾತಾಡ್ಕೊಂಡಿದ್ವಿ ನಾವು, ಇದು ಮೇಲ್ಗಡೆ ಹೋಗ್ಲೇಬಾರ್ದು ಅಂತಲ್ಲ, ಆದ್ರೆ ಇಲ್ಲಿ ಕನ್ಸಲ್ಟೇಷನ್ ಆದ್ರೆ ನಮ್ಗೆ ಇನ್ನೂ ಒಂದು ಪಾಸಿಟಿವಿಟಿಗೆ ದಾರಿ ಇದೆ. ಕನ್ಸಲ್ಟೇಷನ್ ಆಗ್ತಲೇ ಫಾಲ್ ಆಯ್ತು ಅಂದ್ರೆ ಆಗ ಹಿಸ್ಟಾರಿಕಲ್ ರೆಫರೆನ್ಸ್ ಪ್ರಕಾರ ನಮಗೆ ಒಂದು ಆ ಟೈಮಲ್ಲಿ ಬಂದುಬಿಟ್ಟು ಕೆಳಗಡೆ ಬೀಳ್ತಾರೆ. ಈಗಲೂ ಕೂಡ ಹೋಗುವಂತ ಸಾಧ್ಯತೆ ಇಲ್ಲ ಮಾತಾಡ್ಬೋದಿತ್ತು ಅಂತ. ಬಟ್ ಅದಕ್ಕೆ ಇನ್ನೂ ಉತ್ತರ ಕೊಟ್ಟಿಲ್ಲ, ಕರೆಕ್ಟಾಗಿ ಉತ್ತರ ಕೊಟ್ಟಿಲ್ಲ ನಮಗೆ ಸಿಲ್ವರು. ಈಗಲೂ ಕೂಡ ಇನ್ನು ಕನ್ಸಲ್ಟೇಷನ್ ಫೇಸ್ ಅಲ್ಲೇ ಇದೆ. ಹಾಗಾಗಿ ತಾಳಿದವನು ಬಾಳಿಯಾನು. ಅದೇ ರೀತಿಯಾಗಿ ಸ್ಟಾಕ್ ಸ್ಪೆಸಿಫಿಕ್ ಅಂತ ನಾವು ಮಾತಾಡ್ತಾ ಹೋಗೋದಾದ್ರೆ IEX ಒಂದು ಇನ್ಸೈಡರ್ ಟ್ರೇಡಿಂಗ್ ಆಗಿ ದೊಡ್ಡ ಒಂದು ಕೋಟ್ಯಾಂತರ ರೂಪಾಯಿ ಆಚೆ ಈಚೆ ಆಗಿತ್ತು ಅಂತ ಬಂದಿತ್ತು. ಅದಾದ್ಮೇಲೆ ಈಗ ರಿಕವರಿ ಕೂಡ ಬರ್ತಾ ಇದೆ. ಅದ್ರ ಬಗ್ಗೆ ಫಾಲೋ ಅಪ್ ಮಾಡಬೇಕು. ನೋಡಿ ಸ್ಟಾಕ್ ಸ್ಪೆಸಿಫಿಕ್ ನ್ಯೂಸ್ ಗಳನ್ನ ಮಾತಾಡಬಾರ್ದು ಅಂತಲ್ಲ, ಆದ್ರೆ ಈಗ ಚಾರ್ಟ್ಸ್ ಇಟ್ಕೊಂಡು ನಾವು ಮಾತಾಡೋದಿಲ್ಲ. ಹಾಗಾಗಿ ಅದನ್ನ ಚೆಕ್ ಮಾಡ್ಬಿಟ್ಟು ಹೇಳ್ಬೇಕಾಗುತ್ತೆ. ಕೆಲವರು ಸ್ಪೆಸಿಫಿಕ್ ಆಗಿ ಕೇಳಿರ್ತೀರ ಕೂಡ. ಅದಕ್ಕೋಸ್ಕರ ನಾನು ಇವಾಗ ರಿಸಲ್ಟ್ ಕ್ಯಾಲೆಂಡರ್ ಕೂಡ ನೋಡೋದು ಅಂತ ಮಾತಾಡಿದ್ದು. ಸೊ ಇವತ್ತು ನೋಡೋದಾದ್ರೆ HUL ಅಲ್ಲಿ ಫ್ಲಾಟ್ ರಿಸಲ್ಟ್ ಬಂದಿದೆ. ಏನು ಫ್ಲಾಟ್, ಈಗ ಕ್ರೂಡ್ ಮತ್ತೆ ಈ ತರ ಆಗ್ತಾ ಇರುವಂತದ್ದು. HUL ಏನು ಒಂದು ಶಾರ್ಟ್ ಕವರಿಂಗ್ ಬಂದಿತ್ತು 2,200 ಹತ್ರ ಬಂದಿತ್ತು, 2,600 ತನಕ ಹೋಗಿದ್ದು. ಈಗ ವಾಪಸ್ ಅದರಲ್ಲಿ ಒಂದು ಕರೆಕ್ಷನ್ ಶುರು ಆಗ್ಬೋದು. ಕೋಲ್ಗೇಟ್ ಅಲ್ಲಿ ನೆಗೆಟಿವ್ 16%. ಪ್ರಾಫಿಟ್ ಡಮಾರು, ರೆವೆನ್ಯೂ ಡಮಾರು, ಎಲ್ಲ ಡಮಾರು ಯಾರು ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಕೋಲ್ಗೇಟ್ಗೆ ಅಂತ ನೋಡಬೇಕು. ಸುಮಾರು ಬಂದಿದೆ, ಡಾಬರು ಈ ತರದೆಲ್ಲ ಸುಮಾರು ಕಂಪ್ನಿಗಳಿದೆ ಇವಾಗ. ಅದೇ ರೀತಿ ಲಾರೆನ್ಸ್ ಲ್ಯಾಬ್ಸ್ ಅಲ್ಲಿ ಏನಿದು 977%. ಇದೇನಾದ್ರು ಬೇರೆ ರೆವೆನ್ಯೂ ಆಡ್ ಮಾಡಿ ತೋರಿಸಿದಾರಾ ಏನ್ ಕತೆ ಅನ್ನೋದು ನಾನು ನೋಡಬೇಕು. ಸಿಕ್ಕಾಪಟ್ಟೆ ದೊಡ್ಡದಾಗಿರುವಂತಹ ಫಿಗರ್ ನ ತೋರಿಸಿದ್ದಾರೆ. ಎಲ್ಲಿ 18 ಕೋಟಿ, ಎಲ್ಲಿ 194 ಕೋಟಿ ಲಾಸ್ಟ್ ಇಯರ್ದು ಕ್ವಾರ್ಟರ್ ರಿಸಲ್ಟ್ಸ್ ಕಂಪೇರ್ ಮಾಡಿದ್ರೆ. ಅದೇ ರೀತಿಯಾಗಿ ಸುಮಾರು ಬೇರೆ ಬೇರೆ ಕಂಪ್ನಿಗಳದ್ದು ರಿಸಲ್ಟ್ಸ್ ಇತ್ತು. ಸೊ ನಾಳೆ 24ನೇ ತಾರೀಕು ಯಾವ್ಯಾವ ರಿಸಲ್ಟ್ಸ್ ಇದೆ ನೋಡೋಣ. SBI ಲೈಫ್ ಇನ್ಶೂರೆನ್ಸ್ ಇದೆ, ಡಾಕ್ಟರ್ ರೆಡ್ಡಿಸ್ ಇದೆ, SBI ಕಾರ್ಡು, ITC ಹೋಟೆಲ್ಸ್ ಇಂಪಾರ್ಟೆಂಟ್ ಆಗ್ತಾ ಇದೆ. ಇದು ಸ್ಪ್ಲಿಟ್ ಆದ್ಮೇಲೆ ನಾನು ಟ್ರ್ಯಾಕೇ ಮಾಡಿಲ್ಲ. ABSL, AMC, ಕೋಫೋರ್ಜು ಸುಮಾರು ಕಂಪ್ನಿಗಳದ್ದು ರಿಸಲ್ಟ್ಸ್ ಇದೆ ನಾಳೆ. ಸೊ ಇಂಪಾರ್ಟೆಂಟ್ ರಿಸಲ್ಟ್ಸ್ ಆಲ್ಮೋಸ್ಟ್ 21 ಕಂಪ್ನಿಗಳ ರಿಸಲ್ಟ್ಸ್ ಬರೋದಿದೆ. ಸೊ ಇದುವರೆಗೂ ಬಂದಿರೋದ್ರಲ್ಲಿ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ ಆನ್ ಆವರೇಜ್ 8.6% ಕೊಟ್ಟಿದ್ದಾರೆ, ವಿಚ್ ಇಸ್ ಫೈನ್. ಡಬಲ್ ಡಿಜಿಟ್ ಇಲ್ಲ ಆದ್ರೂ ಕೂಡ ವಿಚ್ ಇಸ್ ಫೈನ್. ಇಂಥ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಅಲ್ಲಿ 149 ಕಂಪ್ನಿಗಳು ಪಾಸಿಟಿವ್ ಗ್ರೋತ್ ನ ಡಿಸ್ಪ್ಲೇ ಮಾಡಿರುವಂತದ್ದೇ ಒಂದು ಪಾಸಿಟಿವ್ ಸೈನ್ ಇಂಡಿಯಾಗೆ ಅಂತ ಹೇಳ್ತೀನಿ ನಾನು. ಬಟ್ ನೋಡೋಣ ಇದು ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ. ಯಾಕಂದ್ರೆ ಎಕ್ಸ್ಪೋರ್ಟ್ ಮೇಲೆಲ್ಲ ಹೊಡೆತ ಬಿದ್ದಿರುತ್ತೆ ಇವಾಗ. ಸುಮಾರು ಇವಾಗ US ಅಲ್ಲಿ ಬೆಲೆ ಜಾಸ್ತಿ ಮಾಡಿದ್ಮೇಲಿಂದ ಎಕ್ಸ್ಪೋರ್ಟ್ಗಳು ತರಿಸ್ತಿಲ್ಲ. ಈಗ ಟ್ಯಾರಿಫ್ ನ 15% ಮಾಡ್ತೀರಾ ಅಂದ್ರೆ IT, ನಾಟ್ ಓನ್ಲಿ ಫಾರ್ IT, ಸುಮಾರು ಸೆಕ್ಟರ್ಗಳಿಗೆ ಅದು ಪಾಸಿಟಿವ್ ನ್ಯೂಸ್ ಆಗಬೇಕು. ನೋಡೋಣ ಅದೆಲ್ಲ ಯಾವ ರೀತಿಯಾಗಿ ಶೇಪ್ ಆಗುತ್ತೆ ಏನ್ ಕತೆ ಅಂತ. ಟ್ರಂಪ್ ಅವರು ಇದೆಲ್ಲ ಯಾಕೆ ಮಾಡ್ತಾ ಇದಾರೆ ಅಂದ್ರೆ, ಒಂದು ನೋಡಿ ಅವರು ಎಲ್ಲಾ ಯುದ್ಧಗಳನ್ನು ನಿಲ್ಲಿಸ್ಬಿಡ್ತೀನಿ ಅಂತ ಒಂದು ಶಪಥ ಮಾಡ್ದಂಗೆ ಕಾಣಿಸ್ತಾ ಇದೆ, ವಿಚ್ ಇಸ್ ಎ ಗುಡ್ ಸೈನ್ ಓನ್ಲಿ. ಕ್ರೆಡಿಟ್ ತಗೊಂಡ್ಲಿ ಬಿಡ್ಲಿ, ಬಟ್ ಯಾರೊಬ್ರು ಬೇಕಲ್ವಾ ಅದನ್ನ ಸಂಧಾನ ಮಾಡಕ್ಕೆ. ಈಗ ಯುಕ್ರೇನ್ ನಿಲ್ಲಿಸ್ತಾ ಇಲ್ವಲ್ಲ, ಅದಕ್ಕೋಸ್ಕರ ಈ ಸ್ಯಾಂಕ್ಷನ್ ಈ ತರದೆಲ್ಲ ಮತ್ತೆ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ರಷ್ಯಾಗೆ. ಬಟ್ ರಷ್ಯಾ ಸುಮಾರು ಜನ ಪ್ರೆಸಿಡೆಂಟ್ಗಳನ್ನ ನೋಡ್ಬಿಟ್ಟಿದೆ, ಅಷ್ಟು ಸುಲಭ ಇಲ್ಲ ರಷ್ಯಾನ ಬೇರೆ ದೇಶಗಳ ತರ ಓಕೆ ಅನ್ಸೋದು. ಸೊ ನೋಡೋಣ, ಅವರು ಮೇನ್ ಕನ್ಸರ್ನ್ ಇರೋದೇ ಅವ್ರದ್ದು ಭೂ ಕಬಳಿಕೆ ಆ ತರ ಅನ್ನೋದೆಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಟೋ ಜೊತೆ ಸೇರ್ಬಾರ್ದು. ನ್ಯಾಟೋ ನಮ್ಮ ಬುಡದಲ್ಲಿ ಯಾಕೆ ಬೇಕು, ರಷ್ಯಾಗೆ ಅದು ಯಾವತ್ತು ಆಪತ್ತು ಅನ್ನೋದು ಪುಟಿನ್ ಅವ್ರದ್ದು ಚಿಂತನೆ ಅಂತ ಕಾಣಿಸುತ್ತದು. ಅದೆಲ್ಲ ಯಾವ ರೀತಿ ಚೇಂಜ್ ಆಗುತ್ತೆ ನೋಡೋಣ. ಅದೇ ರೀತಿ USD INR $87.79 ಇಲ್ಲೇ ನಿಂತಿದೆ ನೋಡಿ. ಇನ್ನೇನಾದ್ರು $1 ಬಿದ್ಬಿಡ್ತು ಅಂದ್ರೂ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಸಿಲ್ವರ್ ಬೀಳಲಿಲ್ಲ ಅಂತಂದ್ರೂ ನಮಗೆ ಚೆನ್ನಾಗಿ ಕರೆಕ್ಷನ್ ಸಿಕ್ಬಿಡುತ್ತೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಹಾಗಾಗಿ ಗೋಲ್ಡ್ ಸಿಲ್ವರ್ ತಗೊಂಡ್ರು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾ ಇರಿ. ಸಿಲ್ವರ್ ಅಲ್ಲಿ ಐ ಥಿಂಕ್ 1,20,000 ಇನ್ನೊಂದು ಯಾವ್ದು ಮಾತಾಡಿದ್ವಲ್ಲ ನೆನ್ನೆ, 1,25,000 ಹತ್ತತ್ರ ಒಂದು, 1,10,000 ಹತ್ತತ್ರ ಒಂದು, 2 ಲೆವೆಲ್ ಪಾಸಿಬಲ್ ಇದೆ ಅಂತ ಮಾತಾಡಿದ್ವಿ. ನೋಡೋಣ ಅಲ್ಲಿ ಬರುತ್ತೆ ಏನೋ ಅಂತ. ಸದ್ಯಕ್ಕೆ ಇನ್ನು ಬಿಟ್ಟು ಬರಬೇಕಲ್ಲ, ಇನ್ನು ಅದರ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ನೋಡಂತೆ. ಅದೇ ರೀತಿಯಾಗಿ ಕಾಪರ್ ಅಲ್ಲಿ ಕನ್ಸಲ್ಟೇಷನ್ ಕಂಟಿನ್ಯೂಸ್ ಅಷ್ಟೇ, ಇದೇ ಝೋನ್ ಅಲ್ಲಿ ಉಳಿಸ್ಕೊಂತ ಹೋಗ್ತಾ ಇದೆ. ನೋಡಿ ಎಷ್ಟು ದಿನ ಉಳಿಯುತ್ತೆ ಅಂತ. ನ್ಯಾಚುರಲ್ ಗ್ಯಾಸ್ ಇವಾಗ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಟ್ರ್ಯಾಕ್ ಮಾಡ್ತಾ ಹೋಗ್ಬೇಕು. ಆಲ್ರೆಡಿ ಕರೆಕ್ಷನ್ ಶುರು ಆಗುತ್ತಾ. ಓಕೆ ನೋಡಿ, ಇದು ಕ್ರೂಡ್ ಸಾಮಾನ್ಯವಾಗಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ತರ ಆಕ್ಟ್ ಆಗ್ತಾ ಹೋಗುತ್ತೆ. ಇದು ಒಂದು ಚಾನಲ್ ಮಾಡಿತ್ತು, ಒಂದು ಸೂಪರ್ ಆಗಿರೋ ಮೂವ್ಮೆಂಟ್ ಬಂದಿತ್ತು, ಎಲ್ಲ ಮಾತಾಡಿದ್ವಿ. ನೋಡಿ ಎಷ್ಟು ವೊಲಟೈಲ್ ಆಗಿದೆ ಎಲ್ಲದು ಅನ್ನೋದನ್ನ ಹೇಳ್ತಾ ಇದೀನಿ ಇಲ್ಲಿ. ಸೊ ಯಾವುದನ್ನು ಕೂಡ ನೀವು ಖಡಾಖಂಡಿತವಾಗಿ ಒಂದು ಒಳ್ಳೆ ಮೂವ್ಮೆಂಟ್ ಬಂದಿದೆ ಅಂತ ಪೊಸಿಷನ್ ನ ಕ್ಯಾರಿ ಮಾಡೋ ತರ ಸಿಚುವೇಶನ್ ಕಾಣಿಸ್ತಾ ಇಲ್ಲ. ಹಾಗಾಗಿ ಆದಷ್ಟು ಕೂಡ ಇಂಟ್ರಾಡೇ ನಲ್ಲೇ ಮುಗಿಸ್ಕೊಂಡ್ರೆ ಒಳ್ಳೇದು. ಇಲ್ಲ ನೀವು ಕ್ಯಾರಿ ಮಾಡ್ತೀನ ಪೊಸಿಷನ್ ಇದೆ ಅಂತಂದ್ರೆ ದಯವಿಟ್ಟು ವಿತ್ ಹೆಡ್ಜಿಂಗ್ ಮಾಡಿ. ಇಲ್ಲ ಅಂದ್ರೆ ತುಂಬಾ ನೋಡಿ ರಾತ್ರಿ ಕಳೆದ ಬೆಳಗಾಗೋಷ್ಟೊತ್ತಿಗೆ ಏನ್ ಬೇಕಾದ್ರೂ ಚೇಂಜಸ್ ಆಗ್ತಾರೆ, ಅಷ್ಟು ವೊಲಟೈಲ್ ಇದೆ. ನಾಟ್ ಓನ್ಲಿ ಈಕ್ವಿಟಿ, ಕಮೋಡಿಟೀಸ್ ಆಗಿರ್ಬೋದು, ನಮ್ಮ
ಕ್ರೂಡ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲದೂ ಕೂಡ ತುಂಬಾ ಒಂದು ವಾಲಟೈಲ್ ಸಿಚುಯೇಷನ್ ಇದೆ. ಹಾಗಾಗಿ ಕ್ಯಾರಿ ಮಾಡಬೇಕಾದ್ರೆ ವಿತ್ ಪ್ರಾಪರ್ ಹೆಡ್ಜಿಂಗ್ ಇದ್ರೆ ಕ್ಯಾರಿ ಮಾಡ್ಬೋದು, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಈ ತರ ವಾರಗಳಲ್ಲಿ ರಜೆಗಳಿರುತ್ತೆ, ಅದಾದ್ಮೇಲೆ ನಾವು ಮಾರ್ಕೆಟ್ ಓಪನ್ ಆಗ್ತಾ ಇರ್ತೀವಿ. ಅದಕ್ಕೆ ಇವತ್ತು ನೋಡಿ ಪೊಸಿಷನ್ ತಗೋಬೇಕಾದ್ರೂ ಕೂಡ ಓಪನಿಂಗ್ ಅಲ್ಲಿ 2 ದಿನದಿಂದ ಮಾರ್ಕೆಟ್ ಇರ್ಲಿಲ್ಲ ಅಲ್ವಾ. ಸೊ ಗ್ಯಾಪ್ ಅಪ್ ಓಪನಿಂಗ್ ಮತ್ತೊಂದು ಏನೇ ಆಗಿದೆ ಅಂತಂದ್ರೂ ಸ್ವಲ್ಪ ಕಾಯ್ಬೇಕು, ಹುಷಾರಾಗಿರ್ಬೇಕು, ಆ ತರ ನೋಡ್ಕೊಂಡೆ ಪೊಸಿಷನ್ ತಗೋಬೇಕು. ಬಟ್ ಇವತ್ತು ಅಫ್ಕೋರ್ಸ್ ಕೆಲವರಿಗೆ 26,800 ಓಪನ್ 26,100 ಆಲ್ಮೋಸ್ಟ್ 300 ಪಾಯಿಂಟ್ಸ್ ಓಪನಿಂಗ್ ಕೊಟ್ಟಿದ್ದರಿಂದ ಕೆಲವರು ಇಮಿಡಿಯೇಟ್ ಆಗಿ ಸೆಲ್ಲಿಂಗ್ ಕಡೆ ಹೋಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೂ ಕೂಡ ಮಾರ್ಕೆಟ್ ತುಂಬಾ ಒಂದು ಕನ್ಸಾಲಿಡೇಷನ್ ಫೇಸ್ ಎಲ್ಲ ಇತ್ತು ಇವತ್ತು ಏನು ಮಾಡಿರಲಿಲ್ಲ ಅಂಟಿಲ್ ಸೆಕೆಂಡ್ ಹಾಫ್ ಅಲ್ಲಿ ಕೆಳಗಡೆ ಬಂದಿದೆ. FIDI ಡೇಟಾ ಇನ್ನೂ ಬಂದಿರೋದಿಲ್ಲ ನನ್ನ ಪ್ರಕಾರ, ನೋಡ್ಕೊಂಬರೋಣ. FIDI ಡೇಟಾ ಇಲ್ಲಿ ನಿನ್ನೆ ನೋಡಿ ಮಾರ್ನಿಂಗ್ ಟ್ರೇಡಿಂಗ್ ದಿನ DAಗಳು 607 ಕೋಟಿ ಸೆಲ್ ಮಾಡ್ಬಿಟ್ಟು ಹೋಗಿದ್ದಾರೆ, FIಗಳು 97 ಕೋಟಿ ಬೈ ಮಾಡಿದ್ದಾರೆ ಅವತ್ತು. ಯಾಕಂದ್ರೆ 1:15 ಮಧ್ಯಾಹ್ನ ಟೈಮ್ ಇತ್ತು, FIಗಳು ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ. DAಗಳು 607 ಕೋಟಿ ಸೆಲ್ ಮಾಡಿದ್ದಾರೆ ಅವತ್ತು. ಸೊ ನಾಟ್ ನೆಸೆಸರಿಲಿ ಹಬ್ಬದ ದಿನ ನೀವು ಬೈ ಮಾಡೇ ಪ್ರಾಫಿಟ್ ಮಾಡಬೇಕು ಅಂತ ಅವರು ಸೆಲ್ಲು ಕೂಡ ಮಾಡ್ಕೊಂಡಿದ್ದಾರೆ. ಅದು ನಾವು ನೋಡ್ಬೇಕಾದಂತ ವಿಚಾರ. ಅದೇ ರೀತಿಯಾಗಿ ಸೆನ್ಸೆಕ್ಸ್ ಅಲ್ಲಿ ಇವತ್ತು ಟ್ರ್ಯಾಕ್ ಮಾಡಿರಲಿಲ್ಲ ಸೆನ್ಸೆಕ್ಸ್ ನ, ಅದ್ರ ಕೊನೆ ಮೂಮೆಂಟ್ ಅಲ್ಲಿ ತುಂಬಾ ಜೋರಾಗಿ ಫಾಲ್ ಬಂದಿದೆ. ಈಗ ಸೆನ್ಸೆಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಅಂದ್ರೆ ಈ ಬಸ್ ಸ್ಟ್ಯಾಂಡ್ ಏನಿದೆಯಲ್ಲ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸರಿ, ಸುಮಾರು 84,200 84,000 ಈ ಲೆವೆಲ್ಗಳು ನೋಡೋಣ. ಅದನ್ನ ಕೆಳಗಡೆ ಬಿಟ್ಟು ಬರುತ್ತಾ ಏನಾಗುತ್ತೆ ಅಂತ. ಆಗ ಸೇಮ್ ನಿಫ್ಟಿನಲ್ಲಿ ಮಾತಾಡ್ಕೊಂಡಂಗೆ ಸೆನ್ಸೆಕ್ಸ್ ಅಲ್ಲೂ ಕೂಡ ನಾವು ಸ್ವಲ್ಪ ವೀಕ್ ಆಗಿದೆ ಅಂತ ಅನ್ಕೊಂತ ಹೋಗ್ಬೋದು. ಅಲ್ಲಿ ತನಕ ಏನೂ ತೊಂದರೆ ಇಲ್ಲ. ಇವತ್ತು ಆಲ್ರೆಡಿ ಕ್ಲೋಸಿಂಗ್ ಆಯ್ತು. ಈ ಓಯಗಳನ್ನ ನೋಡಿ ಪ್ರಯೋಜನ ಇಲ್ಲ, ಯಾಕಂದ್ರೆ ಇವತ್ತಿನ ಎಕ್ಸ್ಪೈರಿ ಮುಗಿದೋಗಿದೆ. ಅದೇ ರೀತಿ ನಿಫ್ಟಿ ನೆಕ್ಸ್ಟ್ ವಾರದ ಎಕ್ಸ್ಪೈರಿ ಯಾವ್ದು ಇದೆ ಅಂತ ನೋಡೋದಾದ್ರೆ ನೋಡಿ 26,000 ಇವತ್ತು ಏಕ್ದಮ್ ಏನಾಗಿದೆ, ಇವತ್ತು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗೋಗಿದೆ. 26,000 26,100 26,200 ಇಲ್ಲೆಲ್ಲ ಕೂಡ ರೆಸಿಸ್ಟೆನ್ಸ್ ಆಗೋಗಿದೆ. ಕೆಳಗಡೆ ಮೇಜರ್ ಸಪೋರ್ಟ್ ಅಂತ 26,500 ಅಲ್ಲಿ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಯಾರು ಕೂಡ ಅಷ್ಟೊಂದು ದೊಡ್ಡ ಧೈರ್ಯನ ಮಾಡಿಲ್ಲ. ಸೊ ಹಾಗಾಗಿ ವೆರಿ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಮಾರ್ಕೆಟ್ ಇಲ್ಲಿಂದ. 26,500 ಕಡೆಗೆ ಬರುತ್ತಾ ಮಂಗಳವಾರದಷ್ಟೊತ್ತಿಗೆ ಗೊತ್ತಿಲ್ಲ. ಪೊಸಿಷನ್ ಕ್ಯಾರಿ ಮಾಡೋ ತರ ಇದೆಯಾ ಅದು ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ವೇಟ್ ಅಂಡ್ ವಾಚ್ ಸಿಚುಯೇಷನ್ ಇರಲಿ. ಒಂದು ದೊಡ್ಡ ಒಂದು ರೇಂಜ್ ಅಂದ್ರೆ ಇಲ್ಲಿ 26,500 25,500 26,000 ಕಾಣಿಸ್ತಾ ಇದೆ. ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ಕೂಡ ನಾವು ಮಾತಾಡ್ಕೊಂಡಂಗೆ ಅಕಸ್ಮಾತ್ 25,800 ಲೆವೆಲ್ ನ ಬಿಟ್ಟು ಬಂತು ಅಂದ್ರೆ, ಈ ಬಸ್ ಸ್ಟ್ಯಾಂಡ್ ನ ಬ್ರೇಕ್ ಆಯ್ತು ಅಂದ್ರೆ ನಿಮಗೆ ಅಲ್ಲೇ ಟಾರ್ಗೆಟ್ ಕೂಡ ಇರುವಂತದ್ದು. ಯಾಕಂದ್ರೆ ಮೇನ್ ನೆಕ್ಸ್ಟ್ ಸಪೋರ್ಟ್ ಇರೋದು ಕೂಡ ಅಲ್ಲೇನೆ. ಇನ್ನು ಯಾರಾದ್ರೂ ಟರ್ಮಿನೇಷನ್ಸ್ ಓಪನ್ ಮಾಡಿಲ್ಲ ಅಂದ್ರೆ ಪ್ರತಿ ವಿಡಿಯೋದ ಪಿನ್ ಕಮೆಂಟ್ ಅಲ್ಲಿ ಟರ್ಮಿನೇಷನ್ಸ್ ಫಾರ್ಮ್ ನ ಕೊಟ್ಟಿರ್ತೀನಿ, ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ. ಹಾಗೇನೆ ನಮ್ಮ ಚಾನೆಲ್ ನ ಈ ವರ್ಷದ ಮಿಷನ್ ಏನಾಗಿತ್ತು, ಎಮರ್ಜೆನ್ಸಿ ಫಂಡ್ ಅನ್ನ ಬಿಲ್ಡ್ ಮಾಡೋದಾಗಿತ್ತು. ಅದ್ರ ಬಗ್ಗೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಇರುತ್ತೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ. ಸುಮಾರು ಜನ ಮೆಂಬರ್ಶಿಪ್ ನ ಆಡ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ನಿಮ್ಮ ಬೆಂಬಲ, ನಮ್ಮ ಚಾನಲ್ ನ ಮಾಹಿತಿ ಇಷ್ಟ ಆಗ್ತಾ ಇದೆ ಅಂದ್ರೆ ಮೆಂಬರ್ಶಿಪ್ ಮೂಲಕ ನೀವು ನಮ್ಮನ್ನ ಸಪೋರ್ಟ್ ಮಾಡ್ತಾ ಹೋಗ್ಬೋದು. ಅಥವಾ ನಮ್ಮ ಚಾನಲ್ ನ ಅಫಿಲಿಯೇಷನ್ ಇರುವಂತಹ ಡಿಮ್ಯಾಟ್ ಲಿಂಕ್ ಗಳ ಮೂಲಕ ನೀವು ಡಿಮ್ಯಾಟ್ ಅಕೌಂಟ್ ಎಲ್ಲರ ಹತ್ರ ಇರುತ್ತೆ. ಅಕಸ್ಮಾತ್ ಯಾರು ಚೇಂಜ್ ಮಾಡಬೇಕು ಮಾಡ್ತಾರೆ ಅಂದ್ರೆ ಅದನ್ನ ಉಪಯೋಗಿಸ್ಕೊಂಡು ಹೋಗ್ಬೋದು. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿದ್ದು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೂ ಚಾನಲ್ನ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳಿ, ಮತ್ತು ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮಾಡಿಲ್ಲ ಅಂದ್ರೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.